ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿರೋ ಜಾಗ ಬಂದು 1 ಎಕರೆ 34 ಗುಂಟೆ ಇದೆ ನೋಡಿ. ಒಂದು ಬೋರ್ ಇದೆ, ಇದು 10 HP ಬೋರ್, ಇದು ಮೋಟ್ರು. ಒಳ್ಳೆ ನೀರಿದೆ. ಈ ನೀವು ನೋಡ್ತಾ ಇದ್ರಲ್ಲ ಹಿಂಡು, ಅಲ್ಲಿಂದ ಹಿಡ್ದು ಇದೇನು ಬರುತ್ತೆ ಈ ಅಗಲ, ಈ ಥರ ಅಗಲ ನೋಡಿ, ಉದ್ದಕ್ಕೆ ನಿಮಗೆ ಅಲ್ಲಿವರೆಗೂ ಬರುತ್ತೆ. ಬೆಟ್ಟದಂಥ ಕೆಳಗಡೆ ಇರೋವಂಥ ಜಾಗ. ಚನ್ನಪಟ್ಟಣದಿಂದ ನಿಮಗೆ 20 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. 18 ಆಗ್ಬೋದು ಅಥವಾ 20 ಆಗ್ಬೋದು, ಒಳಗಡೆ ಆಗುತ್ತಿದ್ದು. 80 ತೆಂಗಿನ ಮರ ಇದೆ. ಮತ್ತು ಇದು ಬಂದು ಕೆಂಪು ಭೂಮಿ, ರೆಡ್ ಸಾಯಿಲು. ನೀವೇನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಎಲ್ಲ ಸಸಿ ಮರಗಳಿವು. ಒಳ್ಳೆ ಜಾಗ ಇದು. ಈ ರೋಡು ಬಂದು ಇದು ಜಾಗದ ಫ್ರಂಟ್ಗೆ ರೋಡ್ ಬರುತ್ತೆ. ಈಗ ಹೊಸ್ದಾಗಿ ಜಲ್ಲಿ ಹಾಕಿ ಟಾರ್ ರೋಡ್ ಮಾಡ್ತವ್ರೆ. ಅಲ್ಲಿವರೆಗೂ ಟಾರ್ ರೋಡ್ ಇತ್ತು. ಇನ್ನೊಂದು ಸ್ವಲ್ಪ ದೂರ ಇವಾಗ ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಸುತ್ತಮುತ್ತ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಮಾವಿನ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಆ ಕಡೆ ಎಲ್ಲ ಮಾವಿನ ತೋಟ, ಫಾರ್ಮ್ ಹೌಸ್ ಮಾಡ್ಕೊಂಡವ್ರೆ. ಒಳ್ಳೆ ಜಾಗ ಇದು ನೋಡಿ. ಬೆಟ್ಟದ ತುದಿಲೇ ಇದೆ ಈ ಜಾಗ. ತುಂಬ ಚೆನ್ನಾಗಿದೆ. ಯಾರಾದರೂ ನೀವು 2 ಎಕರೆ ಮಾಡಬೇಕು ಅನ್ನೋರಿಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಜಾಗ ಇದು ನೋಡಿ. ಎಲ್ಲ ಫಲ ಕೊಡ್ತಾಯಿದೆ. ತೆಂಗಿನ ಎಳ್ಳಿರಲ್ಲ ನೋಡಿ. ರೆಡ್ ಸಾಯಿಲ್ ಇದು ನೋಡಿ. ಅಲ್ಲೂ ಫಲ ಕೊಡ್ತಾಯಿದೆ ನೋಡಿ. ವಿತ್ TC ಕೂಡ ಇದೆ ಈ ಜಾಗಕ್ಕೆ. ಎಲ್ಲದಕ್ಕೂ ಡಿಪ್ಲಿಕೇಶನ್ ಮಾಡ್ತವ್ರೆ ನೋಡಿ. ನೀವು ಬರೀ ಬೆಂಗಳೂರಲ್ಲೇ ಒಂದು ಮೆಸೇಜ್ ಹಾಕಿದ್ರೆ ಆನ್ ಆಫ್ ಆಗುತ್ತೆ. ಡಿಪ್ಲಿಕೇಶನ್ ಇರೋದ್ರಿಂದ ಆ ಥರ ಮಾಡ್ಕೊಬೋದು. ನೀವು ಬೇಕಾದರೆ ಒಂದು ಸಿಮ್ ತೊಗೊಂಡು GPS ಥರ ಮಾಡ್ಕೊಂಡು ಅಲ್ಲಿಂದನೇ ಮಾಡ್ಬೋದು ನೋಡಿ. ಆ ಬೈಕ್ ನಿಂತಿದೆಯಲ್ಲ, ಅದೇ ರೋಡ್ ಫ್ರಂಟು. ನಿಮ್ಗೆ ರೋಡ್ ಫ್ರಂಟ್ಗೆ ಒಂದು 100 ಅಡಿ ಸಿಗುತ್ತೆ. ಇದೇನು ಅಗಲ ಇದೆ, ಈ ಅಗಲವಾಗಿ ರಸ್ತೆ ಇದೆ ಅಲ್ಲಿ ಫ್ರಂಟಲ್ಲಿ ನೋಡಿ. ಎಳ್ಳಿರಲ್ಲ ಒಂದು ಅರ್ಧ ತೆಂಗಿನ ಫಲಗಳು ಕೊಡ್ತಾಯಿದೆ. ಇನ್ನೊಂದು ಅರ್ಧಕ್ಕಿಂತ ಜಾಸ್ತಿ ಫಲ ಕೊಡ್ತಾಯಿಲ್ಲ ನೋಡಿ. ತಿಳಿ ರೋಡು, ಇನ್ನೇನು ಸಿಮೆಂಟ್ ರೋಡ್ ಆಗುತ್ತಿದ್ದು ನೋಡಿ. ಎಲ್ಲ ಸಿಮೆಂಟ್ ರೋಡಲ್ಲ, ಟಾರ್ ರೋಡ್ ಆಗುತ್ತೆ. ಏಕೆಂದರೆ ಇವೆಲ್ಲ ಬಸ್ ರೂಟ್ ಓಡಾಡೋಂಥ ಜಾಗಗಳಿವು ಮುಂದಿನ ದಿನಗಳಲ್ಲಿ. ಇದು ಬಂದು ನಿಮಗೆ ಟಾರ್ ರೋಡು, ಕೆಳಗಡೆನೂ ಟಾರ್ ರೋಡ್ ಇದೆ ನೋಡಿ. ನೇಚರ್ ಅಂತೂ ಸೂಪರ್ ಇದು. ಇಂಥ ಪರಿಸರ ಸಿಗಬೇಕು ಅಂದರೆ ಖುಷಿ ಪಡಬೇಕು ನೋಡಿ. ಅಲ್ಲಿ ಕೆಳಗಡೆ ಅಲ್ಲಿವರೆಗೂ ಟಾರ್ ರೋಡ್ ಇದೆ. ಸ್ವಲ್ಪ ದೂರ ಟಾರ್ ರೋಡ್ ಇಲ್ಲ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟಾರ್ ರೋಡ್ ಇಲ್ಲ. ಈಗ ಟಾರ್ ರೋಡ್ ಮಾಡ್ತಾವ್ರೆ ನೋಡಿ. ಜಲ್ಲಿಯಲ್ಲಿ ಹಾಕಿ ನೋಡಿ. ನಿಮ್ಗೆ TC ಇವ್ರದ್ದು TC ಇವ್ರ ಜಾಗಕ್ಕೆ ಬರುತ್ತೆ ನೋಡಿ. ಇಲ್ಲಿಂದ ಪೈಪೆಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಜಾಗ ಮಾತ್ರ ಸೂಪರ್ ನೋಡಿ. ಫ್ರಂಟಲ್ಲಿ ನಾನು ಹೇಳಿದ್ನಲ್ವ, ಅಲ್ಲಿಂದ 100 ಅಡಿಗಿಂತ ಜಾಸ್ತಿ ಬರುತ್ತೆ ಅಂತ ನೋಡಿ. ಇದು ಒಳ್ಳೆ ಫಲ ಕೊಡ್ತಾಯಿದೆ ತೆಂಗಿನ ಮರ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿರೋ ಫಲ ಕೊಡ್ತಾಯಿದೆ. ತೆಂಗಿನಕಾಯಿ ಎಲ್ಲ ಬಿಟ್ಟಿದೆ. ಆ TCಯಿಂದ ಸ್ಟಾರ್ಟು ನೋಡಿ. ತುಂಬ ಚೆನ್ನಾಗಿದೆ ಜಾಗ. ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ನನಗೆ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ.